ಬೇಕಾದ್ರೂ ಇದು ನಿಂತ್ಕೊಂಡು ಮಾತಾಡ್ತಾರೆ. ನಮ್ಗೆ ಇರೋವಂಥದ್ದೇ ಗಮನ ಸೆಳೆಯೋದ್ರಲ್ಲಿ ಬಿಟ್ರೆ ಇನ್ನು ಪ್ರಶ್ನೆಯಲ್ಲಂತೂ ನಮ್ದಂತೂ ಬರೋದೇ ಇಲ್ಲ ಬಿಡ್ರಿ. ಯಾರ್ಯಾರ್ದೋ ಲಾಟ್ರಿ ಗಮನ ಸೆಳೆಯೋದಲ್ಲಿ ಅವಕಾಶ ಇದೆ. ಅದರಲ್ಲಿ ಮಾಡಿದ್ರೆ ಅವರ ಕ್ಷೇತ್ರ ಯಾರು ಇದ್ ಮಾಡ್ತಾರೆ. ದಯವಿಟ್ಟು ನಮ್ಮ ಹಕ್ಕುಗಳು ಇದ್ ಮಾಡಬೇಡಿ ಅಧ್ಯಕ್ಷ, ನೀವು ಅವ್ರು ಹೇಳಿದ್ರು ಅಂತ ಹೇಳಿ ಮಿನಿಮಮ್ ಅಟ್ಲೀಸ್ಟ್ ಒಂದು 25-30 ಆದ್ರೂ ಇಡಿ ದಯವಿಟ್ಟು. ಗಮನ ಸೆಳೆಯೋದ್ರಲ್ಲೇ ಎಲ್ಲರೂ ಮಾತಾಡುವಂಥದ್ದು, ಲಿಮಿಟ್ ಮಾಡಕ್ ಹೋಗಬೇಡಿ ಅದನ್ನ ದಯವಿಟ್ಟು. ದಯಮಾಡಿ ಹೊಸದಾಗಿ ಬಂದಿರುವಂತ ದಯವಿಟ್ಟು ಮಾಡಬೇಕು. ಇದೊಂದೇ ಅವಕಾಶ ನಮ್ಗಿರೋದು. ಇದೊಂದೇ ಅವಕಾಶ. ಮತ್ತೆ ಬೇರೆ 69 ಅರ್ಧ ಗಂಟೆಯಲ್ಲಿ ನೀವು ಕೊಡೋದಿಲ್ಲ, ಅವಕಾಶ ಇರಲ್ಲ. ಇರೋದೊಂದು ಅವಕಾಶ ಕಳೆಯೋದು ಬೇಡ ದಯವಿಟ್ಟು. ಜಾಸ್ತಿ ಮಾಡಿ ಲಿಮಿಟ್ ಮಾಡಕ್ ಈಗ ನಿಮ್ಮ ಶಾಸಕರಿಗೆ 2 ಕೊಡ್ರಿ, 2-3 ಕೊಟ್ಟು ಲಿಮಿಟ್ ಮಾಡ್ರಿ. ಎಲ್ಲರಿಗೂ ಮಾತಾಡೋಕೆ ಅವಕಾಶ ಕೊಡಿ ದಯವಿಟ್ಟು. ಅವಕಾಶ ಇದೆ. ಬೇರೆ ಒಂದು ಅಥವಾ 2 ಸ್ಟಾರ್ ಆಯ್ತು ಹೇಳಿದ್ರಲ್ಲ. ಈಗ ಶಾಸಕರಿಗೆ 2 ಅವಕಾಶ ಆಯ್ತು ಹೇಳಿ ಸರ್. 20 ಆಯ್ತು ಲಿಮಿಟ್ ಮಾಡ್ಬೇಡ ಸರ್. ದಯಮಾಡಿ 30 ಅವಕಾಶ ಮಾಡ್ಕೊಡಿ. ಆಯ್ತು ನೋಡ್ತೇವ್ರೆ. ಒಂದ್ ನಿಮಿಷ ತಡೆಯೋಣ ಅಣ್ಣ. ಈಗ ಸ್ಟಾರ್ ಬರಲ್ಲ, ಹೇಳಿದ್ರಲ್ಲ. ದಯಮಾಡಿ 1 ಅವಕಾಶ 30 ಅವಕಾಶ ಮಾಡ್ಕೊಡಿ. ಓಕೆ. ಎಲ್ಲ ಜೂನಿಯರ್ಗಳು ಹೊಸ MLAಗೆ ಮಾತಾಡೋಕೆ ಅವಕಾಶನೇ ಇರಲ್ಲ. ದಯಮಾಡಿ ಹಿಂದೆ ಇರೋರ್ಗೆ ಅವಕಾಶ ಸಿಗ್ತಾ ಇಲ್ಲ. ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗೆ ಸಿಕ್ಕಿದ್ರು ನೀವು ಮಾತಾಡ್ಲಿಕ್ಕೆ ನಮಗೆ ಸಮಯ 1-5 ನಿಮಿಷ ಸಮಯ ಸಹ ಕೊಡ್ಲಿಲ್ಲ. ಅದನ್ನು ಸಹ ಕೊಡಿ, ಮತ್ತೆ ಯಾವತ್ತು ಕ್ಯಾನ್ಸಲ್ ಮಾಡಬೇಡಿ ದಯವಿಟ್ಟು. ಅಧ್ಯಕ್ಷರೇ ಒಂದು ವಿನಂತಿ ಅಂತ ಹೇಳಿದ್ರೆ, ಆರಂಭದ ದಿನಗಳಿಂದ ಕೂಡ ಮೊದಲನೇ ಬಾರಿ ಯಾರು ಗೆದ್ದಿದ್ದಾರೆ ಅವರಿಗೆ ಅವಕಾಶ ಕೊಟ್ಟಿದ್ದೀರಿ. ಈಗಲೂ ನಮಗೆ ಗಮನ ಸೆಳೆಯುವ ಅವಕಾಶ ಕೊಡಿ. ಯಾಕಂದ್ರೆ ರಾತ್ರಿ 12 ತನಕ ಕೂರಿಸ್ಕೊಂಡು ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದೀರಾ. ಯಾಕಂದ್ರೆ ಗಮನ ತೆರೆದೇ ಹೋದ್ರೆ ನಮ್ಮ ಕಾರ್ಯಗಳೇ ಆಗದೇ ಇರುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮ್ಗೆ ಗೊತ್ತಾಗಿದೆ ಸರ್. ಸ್ಟಾರ್ ಕ್ವಶನ್ ಮುಗಿಸ್ತೀನಿ ಅಧ್ಯಕ್ಷರ. ನಾವು ಸ್ಟಾರ್ ಕ್ವಶನ್ ಕೇಳ್ತೀವಿ. ಯಾವ ನಮಗೆ ಇಂಪಾರ್ಟೆಂಟ್ ಇರ್ತಾವ, ಯಾವ ದೊಡ್ಡ ಸಮಸ್ಯೆಗಳು ಇರ್ತಾವ ಅಧ್ಯಕ್ಷರೇ, ಅವು ಒಂದು ಸಲ ಇಲ್ಲಿ ತನಕ ಸ್ಟಾರ್ ಆಗಿಲ್ಲ. ನಮಗೆ ಯಾವುದೋ ಒಂದು ಆಗ್ಬಿಡ್ತದ. ಆಯ್ತು ಕೇಳಿ, ನಾನು ಹೇಳಿ ಕೇಳಿಲ್ಲ. ಯಾವಾಗ ನಾವು ಸರ್ಕಾರ ಕೇಳಿ ಅಧ್ಯಕ್ಷರೇ ಹೇಳಿದ್ರಲ್ಲ. ಹೇಳಿನ ಅಧ್ಯಕ್ಷರೇ, ತಾವು ಒಬ್ಬರಿಗೆ ಅಲ್ಲಿ ಕೂಡಿಸ್ರ ಅಧ್ಯಕ್ಷರೇ, ಅವು ಕ್ವಶನ್ ಹಾಕಿದ್ ನೋಡೋದು ಯಾವ್ದು ಇಂಪಾರ್ಟೆಂಟ್ ಅದ. ಆಯ್ತು ಕರೆದು ಮಾತಾಡ್ತೇನೆ. ಎಜುಕೇಶನ್ ಸಂಬಂಧಪಟ್ಟಿದ್ದು ಕೃಷಿ ಅವು ಒಂದು ಬಿ ಆಗಲ್ಲ ಅಧ್ಯಕ್ಷರೇ. ನಮ್ಮ ಸರ್ ಈಗ ನಾನು ಕೂಡ ನಿಮ್ಮಾಗಿ ಅಲ್ಲಿ ಶಾಸಕನಾಗಿ ಇಲ್ಲಿಗೆಲ್ಲ ಬಂದವರು. ನಿಮ್ಮೆಲ್ಲ ಸಮಸ್ಯೆ ನಮ್ಮಲ್ಲಿ ಚೆನ್ನಾಗಿ ಹೊತ್ತು ನಮ್ಗೆ ಕೂಡ ಗೊತ್ತಿದೆ. 1 ಬಾರಿ 2 ಬಾರಿ 3 ಗೆದ್ದವರು ಸೀನಿಯರ್ ಅಲ್ಲದಂಥ ಶಾಸಕ ಸಮಸ್ಯೆಗೆ ಏನಂತ ಹೇಳಿ ನಾನು ಕೂಡ ಯಾರು ಆದ ಕಾರಣ ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ ಅದಕ್ಕಾಗಿ ನಾವು ಮುಂಚೆ 40-50 ಎಲ್ಲರಿಗೂ ಒಂದು ಅವಕಾಶ ಸಿಕ್ಕಿದ್ರೆ ಕೊಡ್ತಿದ್ದೆವು. ಇದರಿಂದ ಏನಾಗಿದೆ, ಉತ್ತರ ಕೊಡುವಾಗ ಕೂಡ ಸಮರ್ಥ ಉತ್ತರ ಬರುವುದಿಲ್ಲ ಅಥವಾ ಮಂತ್ರಿಗಳಲ್ಲಿ ಸರಿಯಾದ ಸಂದರ್ಭ ಇರಬೇಕು. ಇದೆಲ್ಲ ಕೂಡ ಒಂದು ವಿಚಾರ ಇದ್ದ ಕಾರಣ ಇವತ್ತು BSCಯಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲರೂ ಕೂಡ ಕೂತ್ಕೊಂಡು ಇವತ್ತು ಚರ್ಚೆ ಆಗಿದೆ. ತಾವು ತಮ್ಮ ಸಲಹೆ ಕೊಟ್ಟಿದ್ದೀರಿ, ಚರ್ಚೆ ಮಾಡಿ. ಈಗ ತೀರ್ಮಾನ ಹೀಗಿದೆ, ಮತ್ತೆ ನಾವು ನೋಡುವ. ಇದರಲ್ಲಿ ಈಗ ನಿನ್ನೆ ಅಂದರೆ ದಿನಾಂಕ 8/3/26 ನಡೆದ T20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತಂಡವು ಅಭೂತಪೂರ್ವ ವಿಜೇತರಾಗಿದ್ದು ಅತ್ಯಂತ ಸಂತೋಷವಾಗಿದೆ. ಇದು ಇಡೀ ನಮ್ಮ ದೇಶಕ್ಕೆ ಅತ್ಯಂತ ಗೌರವ ದಿನ ಅಂತ ಹೇಳಿಕೊಂಡು ಈ ಸದನವು ಭಾರತದ ಕ್ರಿಕೆಟ್ ತಂಡಕ್ಕೆ ಮತ್ತು ಅದರ ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ಸಹಕರಿಸ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಬಯಸ್ತೇವೆ. ಆಯಿತು. ಈಗ ಅದಮ್ಮ ಮೆಸೇಜ್ ಕೊಡ್ತೇನೆ, ಹೇಳ್ತೇನೆ.
ಕ್ವಶನ್ ಅವರ್. ಅಲ್ಲ, ಪ್ರಶ್ನೋತ್ತರ ಒಂದು ನಿಮಿಷ. ಪ್ರಶ್ನೋತ್ತರ ಅವಧಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಮಾನ್ಯ ಅಧ್ಯಕ್ಷರೇ, ಒಂದು BSc ಸಭೆಯಲ್ಲೂ ಕೂಡ ನಾನು ಇದನ್ನು ಉಲ್ಲೇಖ ಮಾಡಿದೆ. ಈ ಬಾರಿಯ ಕ್ವಶನ್ಗಳಲ್ಲಿ ನಾವೆಲ್ಲರೂ ಕೂಡ, ನಾನು ಸೇರಿದಂತೆ ಎಲ್ಲ ಸದಸ್ಯರು ಕ್ವಶನ್ಗಳನ್ನು ಹಾಕಿದ್ದಾರೆ. ಅಲ್ಲೊಂದು ಅಲಿಖಿತವಾದಂತಹ ಒಪ್ಪಂದ ಏನಾಗಿದೆ ಅಂತ ಕೇಳಿದ್ರೆ, ರಾಜ್ಯದ ಇಲಾಖೆಗೆ ವಿಷಯಕ್ಕೆ ಸಂಬಂಧಪಟ್ಟಂತ ಯಾವ ಪ್ರಶ್ನೆಗಳನ್ನು ಕೂಡ ಸ್ಟಾರ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ನೀವು ಇವತ್ತಿನ ಕ್ವಶನ್ಗಳನ್ನ ನೋಡಿ, ಎಲ್ಲ ಅವರವ್ರ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದು ಮಾತ್ರ ಮಾಡಿದ್ದಾರೆ. ರಾಜ್ಯದ ಕ್ವಶನ್ಗಳನ್ನು ಯಾರು ಕೇಳಿದರೆ ಅದನ್ನ ಸ್ಟಾರ್ ಹಾಕ್ಲಿಕ್ಕೆ, ಅದನ್ನ ಲಾಟ್ ಹಾಕ್ಲಿಕ್ಕೆ ಬಿಟ್ಟಿಲ್ಲ. ದಯಮಾಡಿ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಅಸಹಾಯಕರಾಗಿದೆಯೋ ಅಥವಾ ಪ್ರಶ್ನೆ ಚೋರಿ ನಡೀತಾ ಇದೆಯೋ ಗೊತ್ತಿಲ್ಲ. ದಯಮಾಡಿ ನಾಳೆಯಿಂದ ಸರಿ ಮಾಡ್ತೀರಿ ನೀವು ಹೇಳಿದಿರಿ, ಆದ್ರೆ ನಾಳೆಯಿಂದ ಸ್ಟಾರ್ ಆಗಿದ್ದನ್ನು ಕೂಡ ಒಂದ್ಸರಿ ಇದನ್ನ ಮರುಪರಿಶೀಲಿಸಿ ಸರಿ ಮಾಡಬೇಕು. ನಾನು ಈಗ ಉದಾಹರಣೆಗೆ 34 ಕ್ವಶನ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಹಾಕಿದ್ದೀನಿ, ಯಾವ್ದು ಕೂಡ ಸ್ಟಾರ್ ಹಾಕ್ಲಿಕ್ಕಿಲ್ಲ. ಅಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ಆಯಾ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದನ್ನು ಮಾತ್ರ ಸ್ಟಾರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು 15 ಕ್ವಶನ್ ಇದೆ, ಎಲ್ಲವೂ ಅವ್ರವ್ರ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದು. ರಾಜ್ಯದ ಕ್ವಶನ್ಗಳನ್ನ ಯಾವಾಗ ಕೇಳೋದು, ಹೆಂಗ್ ಉತ್ತರ ತಗೊಳ್ಳೋದು? ದಯಮಾಡಿ ಇದನ್ನ ನಿಮ್ಮ ಕಚೇರಿಯ ಸಿಬ್ಬಂದಿಗಳಿಗೆ ಹೇಳಿ ನಾಳೆಯಿಂದನೇ ಇದನ್ನು ಸರಿಪಡಿಸಿ. ಇಲ್ಲ ಅಂತಂದ್ರೆ ಬರೀ ಕ್ಷೇತ್ರದ ಸಮಸ್ಯೆ ಕೇಳಲಿಕ್ಕೆ ನಾವು ಬಂದಿಲ್ಲ ಇಲ್ಲಿಗೆ. ಓಕೆ, ಅಜಯ್ ಧರಮ್ ಸಿಂಗ್ ಹೇಳಿದಾರಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 61 ಮಾನ್ಯ ಲೋಕೋಪಯೋಗಿ ಸಚಿವರು ಕೇಳಲು